ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. 5ನೇ ರೌಂಡ್ಗೆ ರೌಂಡ್ ಹಾಕಿ ಬಂದಿದೀವಿ. ನಮ್ಮಲ್ಲಿರೋ ಹಳೆ ಹೀರೋಗಳು ಶಿಳ್ಳೆ ಹೊಡೆಯೋ ಹಾಗೆ ಹಾಡ್ತಿರೋರು ಹೊಸ ಹೀರೋ ಹಾಡುಗಳನ್ನ. ಮೊದ್ಲಿಗೆ ಮಾತಲ್ಲೇ ರಾಜಣ್ಣ, ಪಂಚಲ್ಲಿ ವಿಷ್ಣುದಾದ. ಹೀರೋಯಿನ್ಗಳಿಗೆ ಇವ್ರನ್ನ ಕಂಡ್ರೆ ಪರಮಾನಂದ. ಅವರೇ ನಮ್ ಕೃಷ್ಣಾನಂದ. 1 2 3 ಅಂತ ನಂಬರ್ ಎಣ್ಸಕ್ ಬರ್ತಾ ಇದಾರೆ. ಬನ್ನಿಪ್ಪ. ಆಹಾ, ಎಂಥ ನಡಿಗೆ. ಯಾವುದೋ ನಮ್ಗೆ ಇಸ್ರೋ ಸೈಂಟಿಸ್ಟ್ ನಡ್ಕೊಂಡ್ ಬಂದಂಗಿದೆ. ಸಿಂಗಿಂಗ್ ಆಡ್ಬೇಕು ಅಂದ್ರು ಅಯ್ಯೋ ಅದು ನನಗೆ ಈಸಿ ಆಗುತ್ತೆ. ಆದರೆ ಟ್ರೈನಿಂಗ್ ಕೊಟ್ಟಾಗ ಸ್ವಲ್ಪ ಅವ್ರು ಎಷ್ಟು ಸಲ ಹೇಳಿದ್ರು ನಮ್ಮ ತಲೆಗೆ ಹೋಗ್ಲೇ ಇಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್ ಬೇರೆ, 1 2 3 4 ವಿಷ್ಣುವರ್ಧನ ಬೇರೆ. ತಲೆ ಮಾಂಸ ಕೃಷ್ಣಾನಂದ್ರವರಿಂದ ವಿಷ್ಣುವರ್ಧನ ಸಿನಿಮಾ ಸಾಂಗ್. 1 2 3 ವಿಷ್ಣುವರ್ಧನ ಕರುನಾಡ ರಾಜ್ಯವರ್ಧನ. 1 2 3 ವಿಷ್ಣುವರ್ಧನ. ಆಮೇಲೆ ನೆಕ್ಸ್ಟ್ ಕರುನಾಡ ಕಿಂಗು ನಾನನ. ಕರುನಾಡು ಕಿಂಗು ನಾನನ. ನಾನನ ನಾನನ. ಪ್ರೀತಿಲಿ ಅಂತರೆ ಜನ. ಪ್ರೀತಿಲಿ ಅಂತರೆ ಜನ. ಕೇಳ್ಕೊಂಡು ಹೋಗು. ಕೇಳ್ಕೊಂಡು ಹೋಗು. ಎಲ್ಲಿ ನಿಂತ್ಕೊಳ್ತೀವೋ ಎಲ್ಲಿ ಕೂತ್ಕೊಳ್ತೀವೋ ಬರೀ ಹಾಡು ಹೇಳ್ಕೊಂಡೆ ಕಾಲ ಕಳ್ಕೊಂಡು ಹೀಗೆ ಹೋಗ್ತಾ ಇದ್ದು. ಕೃಷ್ಣಾನಂದ್ರವರ ಕೈಯಲ್ಲಿ ಮೈಕ್ ಇದ್ರು ಪ್ರಾಕ್ಟೀಸು, ಪೊರ್ಕೆ ಇದ್ರು ಪ್ರಾಕ್ಟೀಸು. ವಿಷ್ಣುವರ್ಧನ ಅಂತರೆ ಜನ ಕೇಳ್ಕೊಂಡು ಆರ್ಕೆಸ್ಟ್ರಾದವ್ರು ಬಾರಿಸ್ತಿರೋ ರಿದಮ್ಗೂ ಇವ್ರು ಹಾಡ್ತಿರೋ ಟ್ಯೂನ್ಗೂ ಸಂಬಂಧನೇ ಇಲ್ಲ. ಒಬ್ರು ಜಯನಗರ ಆದ್ರೆ ಇನ್ನೊಬ್ರು ವಿಜಯನಗರ. 1 2 3 ವಿಷ್ಣುವರ್ಧನ ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡೋಗು. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸು ಇಲ್ಲ, ಕನಸಿಗೆ ಪೈನೂ ಇಲ್ಲ. ಹೇಳೋರಿಲ್ಲ ನನಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡೋಗು. ಮುಗಿಸ್ಬಿಟ್ರ ಸರ್. ಇಷ್ಟ ಬೇಗ ವಾಯ್ಸ್ ಇಲ್ವಲ್ಲ ಸರ್? ವಯಸ್ಸಿದೆಯಲ್ಲ. ವಯಸ್ಸೇನು ಸರ್? 70 ವರ್ಷಕ್ಕೆ ವಯಸ್ಸ ಸರ್? ಏನ್ ಅಲ್ವಾ? ಮಾಡ್ತೀರಾ ನೋಡಿ ನೀವು. ಅಂತಾರೆ ಜನ ಒತ್ಕೊಂಡು ಹೋಗು ಅಂತೇನೋ ಹೇಳಿದ್ರು ಅವರು. ಏನದ್ ಲೈನು? ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗು. ಹೌದು, ನನಗೆಲ್ಲ ಮುಚ್ಕೊಂಡು ಹೋಗು ಅಂತ ಕೇಳಿ ಒತ್ಕೊಂಡು ಹೋಗು. ವೆರಿ ಗುಡ್, ವೆರಿ ಲಿರಿಕ್ ಪರ್ಫೆಕ್ಟ್. ವಂಡರ್ಫುಲ್. ಆಕ್ಚುಲ್ ಆಗಿ ಹೇಳ್ಬೇಕಾದ್ರೆ ಹೇಳಿ ನಾವು ನಾಟಕದಲ್ಲಿ ಹಾರ್ಮೋನಿ ತಬಲ ಇದ್ರಲ್ಲಿ ಹೇಳ್ತಾ ಇದ್ವು. ನಮ್ ಲೈಫ್ ನಲ್ಲಿ ಫಸ್ಟ್ ಟೈಮ್ ಬಂದು ಇವತ್ತು ಈ ತರ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಆಡಿದ್ದೆ ವಿಶೇಷ. ನನ್ನ 54 ವರ್ಷದ ಸರ್ವಿಸ್ ನಲ್ಲಿ ದಿಸ್ ಈಸ್ ಫಸ್ಟ್ ಟೈಮ್. ಸರ್, ನೀವು ತಬಲಾ ಫ್ಲೂಟ್ ಜೊತೆ ಆಡ್ತಿರಲ್ಲ ಹಾಡುಗಳು, ಯಾವ ನಾಡಿ? ಕೇಳ್ಸಕಿಕೆ ಕೋಕಿಲೆಗಳ, ಕೇಳ್ಸಕಿಕೆ ಕೋಕಿಲೆಗಳ ನಂದನನ ಮೊಹಿಮೆನುತ ಸದಯಿಪುದೆ ಅಂತಕ್ಕೆ ಸುದಿನವಿದೆ. ಮಲ್ಲಿಗೆ ಮಂಜುಳ ಮೋದಮಯ ರವಿ ಹೃದಯ ಜಗದ ಭಯ. ಕರುಣಾನಂದ ಕೃಷ್ಣಾನಂದ ಕರುಣಾನಂದ. ಸರ್ ಇನ್ನೊಂದು ಕೇಳ್ದೆ ಹೋದ್ರಲ್ಲ ಸರ್? ಏನಪ್ಪ? ಮೈಕ್ ಹತ್ರ ಇಟ್ಕೊಳ್ಳಿ, ಕೇಳ್ತೀವಿ. ಕೇಳದೆ ಮಾಡುವವನು ರೂಢಿಯಲು ಉತ್ತಮನು. ಸರಿ ಸರ್, ಸೂಪರ್ ಸೂಪರ್. ಚೈತ್ರ ಅವರೇ, ನಿಮ್ ಕಾಮೆಂಟ್ಸ್ ಹೇಳಿ. ಒಳ್ಳೆ ಪ್ರಯತ್ನ, ಚೆನ್ನಾಗಿತ್ತು. ಸ್ವಲ್ಪ ಲಿರಿಕ್ಸ್, ರಿದಮ್ ಎಲ್ಲತ್ರಲ್ಲೂ ಸ್ವಲ್ಪ ಸಮಸ್ಯೆ ಇತ್ತು. ಎಲ್ಲ ತಪ್ಪಿತು, ಆದ್ರೆ ಹಾಡು ಚೆನ್ನಾಗಿತ್ತು. ಸೂಪರ್ ಆಗಿತ್ತು, ಸೂಪರ್. ಓ ನನ್ನ ಚೇತನ, ಬರ್ಲಿ ನಿಮ್ಮ ಅಭಿಪ್ರಾಯ. ಚೆನ್ನಾಡ್ರಿ ಸರ್. ನಿಮ್ ವಯಸ್ಸಲ್ಲಿ ನಾವೇನ್ ಮಾಡ್ತಿರೋದು ಗೊತ್ತಿಲ್ಲ, ಬಟ್ ನೀವು ಆಡ್ತಾ ಇದೀರಾ, ಆಡಿ ಚೆನ್ನಾಗಿರಿ. ಏನೇ ಆಗ್ಲಿ ಸರ್, ಈ ವಯಸ್ಸಲ್ಲಿ ಬಿದ್ದೋಗಿರೋ ಧ್ವನಿಲಿ ಇಷ್ಟ ಹಾಡ್ತಿದ್ದೀರಿ ಅಂದ್ರೆ ನಿಮ್ಮ ಜೋಶ್ಗೆ ಶಬಾಶ್ರೀ ಹೊಡಿರೋ. ಥ್ಯಾಂಕ್ ಯು. ಬನ್ನಿ. ಈಗ ಭಕ್ತಿಗೀತೆ ಸುಷ್ಮಾ ಹಾಗೂ ಅಭಿ ಅವರಿಂದ. ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಸತ್ಯನಾರಾಯಣನ ಮಧ್ಯೆ ಪಾಪ ನಮ್ ಟ್ರೈನರ್ ನಾರಾಯಣನ್ಗೆ ನಡುಕ ಶುರುವಾಗೋದೊಂದು ಬಾಕಿ. ನಾರಾಯಣ ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ
ಶ್ರುತಿ ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ನಂದು ಸ್ವಲ್ಪ ಹೈ ಪಿಚ್ಚಲ್ಲಿ ಇತ್ತು, ಅವ್ನು ಬೇಸ್ ವಾಯ್ಸಲ್ಲಿ ಆಡ್ತಾ ಇದ್ದ. ಶ್ರೀ ಸತ್ಯನಾರಾಯಣ ಅಭಿಷೇಕ ಮಾಡಿವೆ ಅಷ್ಟೇ. ಎಲ್ಲಿ ಸ್ಟಾರ್ಟ್ ಮಾಡೋದು, ಯಾವ ಮ್ಯೂಸಿಕ್ ಬಂದ್ಮೇಲೆ ನಾವು ಅದು ವರ್ಡಿಂಗ್ಸ್ ತಗೋಬೇಕು, ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಇಟ್ ವಾಸ್ ವೆರಿ ವೆರಿ ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಚರಣ ಪನ್ನಗ ಶಯನ ಪವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ, ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದ ನಂದ ನೀ ನೀಡಿದೆ, ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಲಕ್ಷ್ಮೀನಾರಾಯಣನ್ ನೋಡ್ದಂಗೆ ಆಯ್ತಪ್ಪ ನೀನ್ ನೋಡಿದ್ದು. ಹಿಂಗೆಲ್ಲ ಯಾವಾಗಾದ್ರು ಬದ್ದೆ ಮಾಡಿದ್ಯಾ? ಇಲ್ಲ, ಲೈಫಲ್ಲಿ ಇದೇ ಫಸ್ಟ್ ಟೈಮು. ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿದ್ದು ಒಳ್ಳೇದಾಯ್ತು. ಶೋಶ್, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇದೇ ಫಸ್ಟ್ ಟೈಮ್ ನಾನು ಈ ಹಾಡು ಕೇಳಿದ್ದು, ಅದು ಇವತ್ತು ಬೆಳಗ್ಗೆ ನಮಗೆ ಲಿರಿಕ್ಸ್ ಸಿಕ್ಕಿದ್ದು. ಟಫ್, ಚಾಲೆಂಜಿಂಗ್ ಬಟ್ ನೈಸ್. ಓಕೆ, ಈಗ ಜಡ್ಜಸ್ಗಳನ್ನ ಕೇಳೋಣ. ಚೈತ್ರ ಅವರೇ, ಲಕ್ಷ್ಮೀನಾರಾಯಣ ಹಾಡು ಫಸ್ಟ್ ಟೈಮ್ ಹಾಡಿದಿರಾ ಲೈಫಲ್ಲಿ, ಅವ್ನು ನಿಮ್ ಕೈ ಬಿಟ್ಟಿಲ್ಲ, ಬಹಳ ಚೆನ್ನಾಗಿತ್ತು. ಓಕೆ ಚೇತನ್ ಅವರೇ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಟೋಟಲಿ ಇವತ್ತಿನ ಒನ್ ಆಫ್ ದಿ ಸಕ್ಸಸ್ಫುಲ್ ಸಾಂಗ್. ಗುರುಗಳೇ, ನಿಮ್ದೇನಾದ್ರು ಇದ್ದೆ ಆಚೆ ಹಾಕ್ಬಿಡಿ. ಈ ತಲೆ ಸುತ್ತ ಬಂದು ಬಿದೋದವನಿಗೆ ಸೋಡಾ ಕುಡಿಸ್ದಂಗೆ ಆಯ್ತು. ಸೋಬೆಲ್ ವೆರಿ ನೈಸ್. ಬನ್ನಿ ಕಟ್ಟಿ ಹಾಡಿನ ಕುಸ್ತಿಗೆ ಬಂದಿರ್ಬೇಕಾದ್ರೆ ಈಗ ಇಲ್ಲಿ ಹೊಸ ಹಾವು ಬುಸ್ ಗುಡ್ತಾ ಇದೆ, ಹಳೆ ದ್ವೇಷ ತೀರ್ಸ್ಕೊತಾ ಇದೆ. ಬಿಕಾಸ್ ಹಾವಿನ ದ್ವೇಷ 12 ವರ್ಷ ಹಾಡ್ತಿರೋ ಅವರು ಅರ್ಜುನ. ಎಲ್ಲೋ ಒಂದ್ ಕಡೆ ಹೀರೋಯಿಸಮ್ ಪ್ರೂವ್ ಮಾಡಕ್ಕೆ ಸಾಂಗ್ ತುಂಬಾ ಚೆನ್ನಾಗಿತ್ತು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ. ಹಾಡು ಹಾಡೋದಕ್ಕಿಂತ ನನಗೆ ಹಾಡು ಬರೆಯೋ ಹುಚ್ಚಿತ್ತು, ಬಟ್ ಫಸ್ಟ್ ಟೈಮ್ ಹಾಡು ಹಾಡೋ ಅವಕಾಶ ಸಿಕ್ಕಿದೆ. ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ ಹಾಡು ಹೇಳ್ಕೊಡೋದಕ್ಕೇನೆ ಅಂತಂತ ಸಿಂಗರ್ಸ್ ಬಂದಾಗ ಒಂದ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವ ಆಳಲ್ಲ, ಬಗ್ಗುವ ಆಳಲ್ಲ. ಹಾಡು ಬರೆಯೋ ಕಾನ್ಫಿಡೆನ್ಸ್ ಇದೆ ಅಂದ್ಮೇಲೆ ಹಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ಇದೆ. ಚೆನ್ನಾಗಿ ಹಾಡಕ್ ಪ್ರಯತ್ನ ಪಡ್ತೀನಿ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಹಾವಿನ ದ್ವೇಷ 12 ವರುಷ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಹಾವಿನ ದ್ವೇಷ 12 ವರುಷ. ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಳನ್ನು ಮಾಡಿಲ್ಲ, ಆದರೆ ಸೇಡನ್ನು ಬಿಡಲಿಲ್ಲ. ಅಭಿಮಾನವ ಬಿಡಲಲ್ಲೇ, ಅಪಮಾನವ ಸಹಿ
ಸಹಿಸೊಲ್ಲೆ ಅನ್ಯಾಯವ ಮಾಡೊಲ್ಲೆ ಹಾವಿನ ದ್ವೇಷ 12 ವರುಷ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ನನ್ನ ರೋಷ 100 ವರುಷ ಹಾವಿನ ದ್ವೇಷ 12 ವರುಷ. ನಾವು ಹೇಳೋವಂಥದ್ದು ಏನೂ ಇಲ್ಲ. ಜಡ್ಜಸ್ ನಿಮ್ದೇನಾದಿದ್ರೆ ದಯವಿಟ್ಟು ಅವ್ರ ಟೀಮು ಅದಕ್ಕೆ ಸ್ವಲ್ಪ ಮೆರಿತಾ ಇರೋದು. ಹೇಳಿ ಸಮಯ. ಶ್ರುತಿ ಸ್ವಲ್ಪ ಮಿಸ್ ಆಯ್ತು, ಆ ಕಡೆ ಈ ಕಡೆ ತಾಳನು ಮಿಸ್ ಆಯ್ತು, ವಾಯ್ಸ್ ಕ್ರ್ಯಾಕ್ ಬಂದಿತ್ತು ಅನ್ಸುತ್ತೆ, ಒಂದು ಸರಿ ಆಡ್ಲಿಲ್ಲ. ಯಾಕೆ, ಏನಾಯ್ತು? ನನ್ನ ಬಿಲ್ಡಪ್ ನೆಲ್ಲ ಹಾಳು ಮಾಡಿದ್ರು. ಹೋಗ್ಲಿ. ತುಂಬಾ ಚೆನ್ನಾಗಿ ಹಾಡಿದ್ರಿ, ನಿಮ್ ಗೆಟಪ್ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಸೂಪರ್. ಥ್ಯಾಂಕ್ ಯು ಸರ್. ಜಾಸ್ತಿ ಆಯ್ತು ಮಗ. ಪುತ್ರ ಅವ್ರೆ ಹೇಳಿ. ಆಕ್ಚುಲಿ ಅರ್ಜುನ್, ಐ ಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ವಾಸ್ ಐ ಬ್ಯಾಡ್ ಮ್ಯಾಮ್? ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಬಹಳ ಚೆನ್ನಾಗಿ ಹಾಡಬಹುದು. ಥ್ಯಾಂಕ್ ಯು ಮ್ಯಾಮ್. ಯು ವೆರಿ ಗುಡ್. ಬಹಳ ಚೆನ್ನಾಗಿತ್ತು. ಒಂದಷ್ಟು ಕಡೆ ಶ್ರುತಿ ಅದೆಲ್ಲ ಬಿಟ್ಬಿಡ್ರಮ್ಮ ದಯವಿಟ್ಟು. ಅದೇನಾಗಿದ್ ಗೊತ್ತಾ, ಅವನ್ಗೆ ನಮ್ಮ ಮೇಲೆ ಸಿಟ್ಟು, ನಮ್ಮ ಮೇಲೆ ದ್ವೇಷ. ಅವ್ನ್ ಹಾಡ್ಬೇಕಾದ್ರೆ ನಮ್ಮನ್ನ ನೋಡ್ಕೊಂಡೆ, ಸ್ಪೆಷಲಿ ಗುರುಗಳನ್ನ ಅವತ್ ಗೆಟ್ ಔಟ್ ಅಂದ್ರಿ ಎಲ್ಲ. ಅದಕ್ಕೆ ನಾನು ಅದಕ್ಕೆ ನಿಮ್ ಕಡೆ ನೋಡ್ಲೇ ಇಲ್ಲ ಸರ್. ಯೋಗಿ ಸರ್, ನಿಮ್ಗೆ ಅಂತ ಒಂದ್ ಹಾಡ್ ಬರ್ತಿದ್ದೀನಿ, ಒಂದ್ 2 ಲೈನ್ ಹಾಡ್ಲಾ ಸರ್? ಹಾಡ್ತೀನ, ಏನೋ ಒಂದ್ ನಿಮಿಷ ಕನ್ನಡಕ ಸರಿ ಮಾಡ್ಕೋತೀನಿ. ಹುಡುಗ 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 ಹುಡುಗಾಟಿಗೆಯ ಹುಡುಗ ಇವನು, ಕೈಯ ಮುಗಿವ ಕಣ್ಣ ಹೊಡೆವ ತರಲೆ ಆಟಗಳ ಸರದಾರ ಇವನು, ಅಂದರ್ಗೂ ಸೈ ಇವನು, ಬಾಹರ್ಗೂ ಸೈ ಇವನು, ಜೂಜಲ್ಲಿ ಕಿಂಗ್ ಇವನು, ಮಸ್ತಿಲಿ ಬೆಸ್ಟ್ ಇವನು, ಕುಸ್ತಿಲಿ ಫಸ್ಟ್ ಇವನು, ಲವ್ ಅಲ್ಲಿ ಲಾಸ್ಟ್ ಇವನು. ನನಗೆ ಕ್ಲಾರಿಟಿ ಸಿಗ್ಬೇಕು. ನೀನು ನನ್ನ ಹೊಗಳ್ತಾ ಇದ್ಯೋ ಅಥವಾ ತೆಗಳ್ತಾ ಇದ್ಯೋ ಅಥವಾ ಉಗುಳ್ತಾ ಇದ್ಯೋ, ಏನ್ ಮಾಡ್ತಾ ಇದ್ದೆ? ನಿಮ್ಮನ್ನ ಹೊಗಳೋದ್ ಬಿಟ್ಟು ಬೇರೆ ಏನಾದ್ರು ಮಾಡಕ್ಕಾಗತ್ತಾ ಸರ್? ಹೊಗಳ್ತಾ ಇರ್ತೀನ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಕೇಳ್ಬಿಡಿ ಹೊಗಳ್ಬೇಕು ಅಂತ ನಾನೇ ಬರ್ಕೊಡ್ತೀನಿ. ಇಲ್ಲ ನೀನ್ ಬರ್ದಿರೋ ನನಗೆ ಕೊಡು, ಕರೆಕ್ಷನ್ ಮಾಡ್ಕೊಡ್ತೀನಿ, ಹಂಗೆ ನಾನು ಹೊಗಳ್ಬೇಕು. ಈಗ ಇಲ್ಲಿಂದ ಹೋಗ್ತೀನಿ, ಒಂದೊಳ್ಳೆ ಬಿಲ್ಡಪ್ ಸಾಂಗ್. ನಂದೆ ಈ ಲೋಕ, ನಾನು ಮಾಲೀಕ, ಸ್ವಲ್ಪ ಅತಿರೇಕ ಅಂತ ಎಲ್ಲ ಜಾಸ್ತಿ ಮಾಡ್ತಾರು. ಅಲ್ಲ ಏನಂದ್ರೆ ಅರ್ಜುನ, ಹಾಡದ್ಮೇಲೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿತ್ತು. ನಾನು ಎದ್ದು ನಿಂತ್ಕೊಂಡೆಲ್ಲ ಏನೇನೋ ಆಕ್ಷನ್ ಎಲ್ಲ ಮಾಡಿದೆ, ಎಲ್ಲ ಚಪ್ಪಾಳೆಗೆ ಪಡ್ಬಿಟ್ಟು ಎಲ್ಲ ಹೊಗಳಿದ್ರು. ಆಮೇಲೆ ಇನ್ಯಾವುದು ಕಿತ್ತೋಗಿರೋ ಹಾಡು ಹೇಳ್ಬಿಟ್ಟು ಅದೆಲ್ಲ ಕೆಡ್ಸ್ಕೊಂಡ್ಬಿಟ್ಟಿಲ್ಲ ಮಗ. ಎರಡನೇದು ರಾಮಾಚಾರಿ ಗೆಟಪ್, ಆ ಶರ್ಟು ಕಾಸ್ಟ್ಯೂಮ್ ಕ್ಯಾರಿ ಮಾಡಿದೆಲ್ಲ ಸೂಪರ್. ನಾಳೆ ನಿನ್ನಲ್ಲಿ ಒಳ್ಳೆ ಕಲೆ ಇದೆ. ಯಾರು ಹೀರೋ ಮಾಡಿದ್ರೆ ದಯವಿಟ್ಟು ಹೀರೋಗೆ ಆಕ್ಟ್ ಮಾಡು, ಹಾಡಕ್ ಮಾತ್ರ ಹೋಗ್ಬೇಡ ಕಂದ. ಡೆಫಿನೆಟ್ ಆಗಿಲ್ಲ ಸರ್. ಚೆನ್ನಾಗಿ ನೀವು ಸಾಂಗ್ ಬಾರಿ. ಥ್ಯಾಂಕ್ ಯು ಸರ್. ಇದು 6ನೇ ರೌಂಡು, ಹೊಸ ಜನರೇಷನ್ಗೆ ಆಂಥಮ್ ಸಾಂಗ್ ಇದು. ಇಲ್ಲಿ ಲಿರಿಕ್ಕು ಬರೀ ಕಿರಿಕು, ಆ ತರ ಕಿರಿಕ್ ಮಾಡಕ್ಕೆ ಸೂಪರ್ ಸೀನಿಯರ್ಸ್ ತಯಾರು. ಮೊದಲನೇದಾಗಿ ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಡೌಟ್ ಪಡ್ಕೊಂಡು ಬರ್ತಾ ಇದ್ದಾರೆ ಚಕ್ರವರ್ತಿ ಅಂಡ್ ಕ್ಷಮಾ. ನಾ ಎಂದೂ ಹಾಡ್ದಾಕಲ್ಲ, ಸ್ಟೇಜ್ ಮೇಲೆ ಅಂಕಿ ಬಿಡ್ರಿ, ನಾ ಬಾತ್ರೂಮ್ದಾಗೂ ಹಾಡ್ದಾಕಲ್ಲ. ನಾ ಹಾಡ್ಲಿಕ್ಕತ್ರ ಮಂದಿ ಅಷ್ಟಲ್ಲ, ಕತ್ತಿ ಸುದ್ದಾದನ್ನ ಕೇಳುದಿಲ್ಲ ಅಂತ ನನಗೆ ಗೊತ್ತಿತ್ತು. ನಮ್ಮ ಹಾಡಂಕಿ ರೊಮ್ಯಾಂಟಿಕ್ ಸಾಂಗ್ ಆಗಿತ್ತದು. ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ. ಅಯ್ಯೋ, ನಮಗ್ ಹಾಡ್ ಸಿಕ್ಕಿದ್ದೆ ಲೂಸ್ ಆಗ್ಬಿಟ್ಟಿದೀವಿ ನಾವು ಅರ್ಧ. ಆ ಪಾರ್ಟ್ನರ್ ಸಿಕ್ಕಿದ್ರೆ ಇನ್ನೂ ಲೂಸ್ ಆಗಿದೆ. ಅಮ್ಮ ಲೂಸ್, ನಾನಮ್ಮ ಅಲ್ಲ, ಅಮ್ಮ ಲೂಸಾ ಅಪ್ಪ ಲೂಸಾ. ನಾವಿಬ್ರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ರಿಗೆ ಹಾಡೋದಕ್ಕೆ ಬಿಟ್ಟು ಬಿಡು, ಅವ್ರು ಹೆಂಗ ಪುಸ್ತಕ ಓದಿದಂಗ ಅಮ್ಮ ಲೂಸ್ ಅಪ್ಪ ಲೂಸ್ ಪ್ರೀತಿ ಲೂಸ್ ಅಂತ. ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಎಲ್ಲ ಉಲ್ಟಾ ಸೀದಾ ಪ್ರೀತಿಯಲ್ಲಿ ಬಿದ್ರೆ. ಯಾಕೆ ಅಂದ್ರೆ ಇಲ್ಲಿ ಪ್ರೀತಿ ಮಾಡೋರೆಲ್ಲ ಪೆದ್ರೆ. ನಂಗೂನು ಹಾಗೆ. ಅಮ್ಮ ಲೂಸಾ ಅಪ್ಪ ಲೂಸಾ ಪ್ರೀತಿ ಲೂಸಾ. ಅದು ಸರಿ ಅದು ಸರಿ. ನಾನು ಲೂಸಾ
ಜಗತ್ತಲ್ಲಿ ಎಲ್ರೂ ಒಂದಲ್ಲ ಒಂಥರ ಲೂಸ್ಗಳೇ. ಅಂಥದ್ರಲ್ಲಿ ಚಕ್ರವರ್ತಿ ಕ್ಷಮಾ ಅವ್ರಿಗೆ ಲೂಸ್ ಸಾಂಗ್ ಬೇರೆ. ಸಾಂಗ್ ಲೂಸ್ ಆಗಿದ್ರು ಟೈಟ್ ಆಗೇ ಹಾಡ್ತಿರೋ ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಾನು ಲೂಸ ನೀನು ಲೂಸ ಹಾರ್ಟ್ ಲೂಸ. ಅದು ಸರಿ ಅದು ಸರಿ. ಅಮ್ಮ ಲೂಸ ಅಪ್ಪ ಲೂಸ ಪ್ರೀತಿ ಲೂಸ. ಅದು ಸರಿ ಅದು ಸರಿ. ನಾನು ಲೂಸ ನೀನು ಲೂಸ ಹಾರ್ಟ್ ಲೂಸ. ಬೆಡ್ಡೂರು ಮಲ್ಲು ನೀನೆ ಬಾತೂರು ಮಲ್ಲು ನೀನೆ ಪೂಜೂರು ಮಲ್ಲು ಬಂದು ಏನು ಮಾಡೋದು ನಾನು ಹೇಗೆ ಬಾಳೋದು ಆಟಲಿ ಕೂತುಕೊಂಡು ಡ್ಯೂಯೆಟ್ ಮಾಡ್ತೀಯ. ಹೆಂಗೆ ಆಡ್ಲಿ ಲಿಪ್ಪು ಕೊಟ್ರೆ ಏನು ಮಾಡ್ಲಿ ಮಳೆ ಬಂದ್ರೆ ಬಿದ್ರೆ ಲವಂಗಿಯ ಎರಡು ಲೂಸ ಮಜ್ನು ಲೂಸ ಇಷ್ಟೇ ಲೂಸ. ಅದು ಸರಿ ಅದು ಸರಿ. ನಾನು ಲೂಸ ನೀನು ಲೂಸ ಹಾಟು ಲೂಸ. ಅದು ಸರಿ ಅದು ಸರಿ. ನಾವು ಲೂಸ ನೀವು ಲೂಸ ಕೇಳೋ ಲೂಸ ಮಾಡ್ತಿರೋ ಲೂಸ. ಅದು ಸರಿ ಅದು ಸರಿ. ಹಿಂಗೆ ಕ್ಷಮಾ ಅವ್ರದ್ದು ಈ ಕಡೆ ಒಂದು ಹಿಂಗಿದು ಇದು ಇವ್ರದ್ದು ಜಂಪಿಂಗ್ ಜಾಕ್. ಆದ್ರೂ ನನಗೆ ಸಖತ್ ಇಷ್ಟ ಆಗಿದೆ ಏನು ಗೊತ್ತಾ ಕ್ಷಮಾಮ ಅವ್ರು ಮಾಡಿದ್ದು ಡ್ಯಾನ್ಸು. ಹೆಂಗದು ತೋರ್ಸಿ ತೋರ್ಸಿ. ಅಮ್ಮ ಲೂಸ ಅಪ್ಪ ಲೂಸ ಪ್ರೀತಿ ಲೂಸ. ಅದು ತಲೆ ಡಿಪ್ಪಿಂಗ್ ಅದು ಬೇರೆ ಅದು ಬೇರೆ ಇದು ಸೂಪರ್. ಚಕ್ರವರ್ತಿ ಸರ್ ನೀವು ಸೂಪರ್ ಸರ್. ಎಕ್ಸ್ಟ್ರಾರ್ಡಿನರಿ ಚಕ್ರವರ್ತಿ ಸರ್. ಅವರೇ ನಮ್ಮ ಲೂಸ್ ಪರ್ಫಾರ್ಮೆನ್ಸ್ ಎಷ್ಟು ಟೈಟ್ ಆಗಿತ್ತು. ಬಹಳನೇ ಕ್ಯೂಟ್ ಪರ್ಫಾರ್ಮೆನ್ಸ್ ನಂಗೆ ಬಹಳ ಇಷ್ಟ ಆಯ್ತು. ವೆರಿ ವೆರಿ ಕ್ಯೂಟ್. ಇಬ್ರು ಬಹಳ ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ ಯು. 16 ವರ್ಷದವ್ರ ತರ ಕಾಣಿಸ್ತಾ ಇದ್ದೀರಾ. ಹಾಗೆ ಚೇತನ್ ಸರ್ ಯೋಗಿ ಅವ್ರು ಹೇಳ್ದಂಗೆ ಶ್ರುತಿನೂ ಓಡಿಸ್ಬೇಡ, ಓಡಿಸ್ಬಿಡಿ ಸರ್. ತಾಳನೂ ಓಡಿಸ್ಬೇಡ, ಓಡಿಸ್ಬಿಡಿ ಸರ್. ಫುಲ್ ಮಾರ್ಕ್ಸ್ ಕೊಡ್ಬೇಡ ಅವ್ರಿಗೆ. ಅಂತ ಬೈಕೊಂತ ಇದ್ರೆ ಈ ಕಡೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹಂಗು ಹಿಂಗು ಲಿರಿಕ್ ನ ಬೈಹಾಟ್ ಮಾಡ್ಕೊಂಡು ಇಷ್ಟು ದಿನ ಆದ್ಮೇಲೆ ಅಮ್ಮನ್ನ ನೆನಪು ಮಾಡ್ಕೊಂಡು ಅಮ್ಮ ನಿನ್ನ ಎದೆಯಾಳದಲ್ಲಿ ಅದೇ ಸಾಂಗ್ ಗುರುಗಳು ಹೇಳಿದ ಸಾಂಗ್ ಹಾಡಾಗಿ ಬರ್ತಾ ಇದ್ದಾರೆ. ಸತ್ಯನ್ ಸೌಮ್ಯ ಬನ್ನಿ. 1 2 3 ಸ್ಟಾರ್ಟ್. ದುಡು ಹೊರಗೆ ನನ್ನ ಅಡಗಲಿ ಎಷ್ಟು ದಿನ. ಪಾಪ ಸಚಿನ್ಗಂತೂ ಯಾಕಾದ್ರೂ ಸಿಕ್ಬಿಟ್ಲಪ್ಪ ಇವಳು ಅನ್ನಿಸ್ತು ಅನ್ಕೊಳ್ತೀನಿ. ಯಾಕೆಂದ್ರೆ ಅವ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಮ್ಮ ನಿನ್ನ ಎದೆಯಾಳದಲ್ಲಿ. ಅಂದ್ರೆ ನನ್ಗೂ ಅವಳಿಗೂ ಶ್ರುತಿ ಮ್ಯಾಚ್ ಆಗ್ತಿರ್ಲಿಲ್ಲ. ನಂದೊಂದು ಇದ್ರಲ್ಲಿ ಹೋಗ್ತಾ ಇದ್ರೆ ಅವಳದು ಫುಲ್ಲು ಬೇರೆ ಇದರಲ್ಲೇ ಹೋಗ್ತಾ ಇತ್ತು ಶ್ರುತಿ. ಕೇಳ್ತಾ ಇದ್ರೆ ಕಿವಿಗೆ ಅಷ್ಟು ಇಂಪಾಗಿರೋ ಸಾಂಗ್ ನ ಕೇಳಿಸ್ಕೊಳ್ಳೋರು ಏನಪ್ಪ ಇಷ್ಟು ಕೆಟ್ಟ ಸಾಂಗ್ ಅಂತ ಹೇಳ್ಬೇಕು. ಅಷ್ಟು ಕೆಟ್ಟದಾಗ ಆಡ್ತಾ ಇದ್ದೆ ನಾನು ಆ ಸಾಂಗ್ ನ. ಒಲವೂಡುತ್ತಿರುವ ತಾಯೇ ತಾಯೇ ಅಮ್ಮ ಅಮ್ಮ ಅಂತ ಅಮ್ಮ ಅಂದ್ರೆ ಏನಮ್ಮ ಎಮ್ಮೆ ಅಂತ ಕರಿತೀಯಲ್ಲ ಅಮ್ಮ ಅಂತ ಹೇಳೋ ನೀನು. ಎಮ್ಮೆ ಕರ್ದಂಗ್ ಆಗ್ತಾ ಇದೆ ನೀನ್ ಕರಿತಾ ಇರೋದು ಅಂತ ಹೇಳಿ. ಕರಿಗಮ ಪದನಿ ಸದಾ. ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಾ ಇದ್ದವರು ಕೂಡ ನಮ್ ಕತ್ತೆ ರಾಗ ಕೇಳಕ್ಕಾಗದೆ ನಗಾಡೋಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನ್ ಚೆನ್ನಾಗಿ ಆಡಿದ್ರು ಇವಾಗ ಇಬ್ಬರಿಗೂ ಕಮೆಂಟ್ ಒಂದೇ ತರ ಕೊಡ್ತಾರೆ, ಯಾಕಂದ್ರೆ ಕಪಲ್ ಆಗಿರೋದ್ರಿಂದ. ಸೊ ಹಾಗಾಗಿ ತುಂಬಾನೇ ಭಯ ಇತ್ತು ನಮ್ಗೆ. ವಿತ್ ಇನ್ಸ್ಟ್ರೂಮೆಂಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತು. ಸೊ ಚೆನ್ನಾಗ್ ಅನ್ನಿಸ್ತು, ಕಲ್ತ್ಕೊಂಡ್ವು ನಾವಲ್ಲಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡು
ಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ನಾನು ಆಕ್ಚುಲಿ ಫಸ್ಟ್ ಟೈಮು ಈ ಹಾಡನ್ನ ಕೇಳಿದ್ದು. ತುಂಬಾ ಅದ್ಭುತವಾಗಿದೆ. ಬಹುಶಃ ತುಂಬಾ ಜನಕ್ಕೆ ಗೊತ್ತಿಲ್ಲ ಇಲ್ಲಿ. ನಾನು ಸಿಕ್ಕಾಪಟ್ಟೆ ಎಮೋಷ್ನಲ್. ನನ್ನ ಫ್ಯಾಮಿಲಿನ ಬಿಟ್ಟಿರೋಕ್ಕಾಗಲ್ಲ. ತುಂಬಾನೇ ಕಷ್ಟ ಆಗುತ್ತೆ ಅದು. ಬಿಕಾಸ್ ನನಗೆ ಅಮ್ಮಂಗಿನ ಜಾಸ್ತಿ ಫ್ರೆಂಡ್ ಆಗಿ ನಾನು ಅವ್ರ ಜೊತೆ ಇದ್ದೀನಿ. ಇವತ್ವರೆಗೂ ನಮ್ಮಮ್ಮ ಯಾವತ್ತೂ ಕೈ ಮಾಡಿಲ್ಲ. ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ, ಹೊಡ್ಸ್ಕೊಂಡಿದ್ದೀನಿ, ಒಂದು 2-3 ಸಲ ಹೊಡ್ಸ್ಕೊಂಡಿದ್ದೀನಿ. ಆದರೂ ಕೂಡ ಅದೆಲ್ಲೋ ಒಂದು ಫೀಲ್ ಇರುತ್ತಲ್ಲ, ಐ ಮೀನ್ ಟು ಸೇ, ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಕೆಲವು ಸಲ. ನನಗೂ ಅಷ್ಟೇ. ಏನೇ ಆಗಲಿ ನೀನ್ ಏನ್ ಡಿಸಿಷನ್ ತಗೊಂತೀಯ ಅದನ್ನೇ ತಗೋ. ಅಂದ್ರೆ ಸಜೆಸ್ಟ್ ಮಾಡ್ತಾರೆ ಅಷ್ಟೇ. ಯಾವತ್ತೂ ಇಲ್ಲಿ ತನಕ ನನಗೆ ಫೋರ್ಸ್ ಮಾಡ್ಬೇಕು ಅಂತ. ಸೊ ಸಂಗೀತ, ಓ ಮೈ ಗಾಡ್, ಯು ಕ್ರೈಯಿಂಗ್. ಶಿಲ್ಪಾ, ಅರ್ಜುನ್, ಈಗೊಂದು ಅವಕಾಶ ಕೊಡ್ತಾ ಇದ್ದೀನಿ ಎಲ್ರಿಗೂ. ನಿಮ್ಮ ಎದುರಿಗಿರುವ ಕ್ಯಾಮ್ರಾ ನೋಡ್ಕೊಂಡು ನಿಮ್ಮ ಅಮ್ಮಂದಿರಿಗೆ ಒಂದೊಂದು ಮೆಸೇಜ್ ಕೊಡ್ಬೇಕು. ಆ ಮೆಸೇಜ್ ಬರೋ ರಿಪ್ಲೈನ ವಾಪಸ್ ಕೊಡ್ತೀವಿ ನಾವು. ಓಕೆನಾ? ಕೊಡಿ, ಕಮಾನ್. ಎಲ್ರಿಗಿಂತ ಸ್ವಲ್ಪ ನನ್ನ ಕೇಸ್ ಡಿಫ್ರೆಂಟೇ. ಎಲ್ಲರೂ ಅವ್ರವ್ರ ತಾಯಿನ ವಾಪಸ್ ಹೋದ್ಮೇಲೆ ಅವ್ರು ನೋಡೋ ರೀತಿನೇ ಬೇರೆ, ನಾನು ನೋಡೋ ರೀತಿನೇ ಬೇರೆ. ಯಾಕಂದ್ರೆ ಇವತ್ತೋ ನಾಳೆನೋ ಅಂತಿರೋ ನನ್ನ ತಾಯಿ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ನಾನು ತುಂಬಾ ವೇಸ್ಟ್ ಆಗಿ ಬೆಳೆದ್ಬಿಟ್ಟೆ ಅನ್ಕೋತೀನಿ. ದುಡ್ಡು, ಆಸ್ತಿ, ಅದ್ರ ಮಧ್ಯ ಅಮ್ಮ ನಿನಗೆ ಈ ಟೈಮಲ್ಲಿ ಖುಷಿ ಪಡಿಸ್ತಾ ಇದ್ದೀನಿ. ನಿನ್ ಮಗನಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಅನಿಸ್ತಿದೆ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಮ್ಮ. ಬಟ್ ನಾನು ಅಳಲ್ಲ. ವಾಪಸ್ ಒಳ್ಳೆ ಸುದ್ದಿ ತಗೊಂಡೇ ಬರ್ತೀನಿ ಅಂತ ಮಾತ್ರ ನೀನ್ ಹೇಳ್ತೀನಮ್ಮ. ಲವ್ ಯು ಅ ಲಾಟ್. ಸಂಗೀತ ಕೊಡಿ ಮೈಕು. ಅಮ್ಮನಿಗೆ ಒಂದು ಮಾತು ಹೇಳಮ್ಮ, ಹೇಳೋ. ಇಲ್ಲ ಸರ್, ಅವರು ಮನೇಲಿ ಒಬ್ಬರೇ ಇರ್ತಾರೆ. ನಾನಿಲ್ಲ ಅವ್ರಿಗೆ ಸಮಾಧಾನ ಮಾಡಕ್ಕೆ. ಬೇಡ. I just want to apologize for what I did and what I said before coming here. ಯಾವ ವಿಚಾರಕ್ಕೆ? ಏನಕ್ಕೆ? ಏನಾಯ್ತು? Small things. Okay. ಅವರು ನನಗೆ ಯಾವಾಗಲೂ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ. ಸೊ ಬರೋಕ್ಕಿಂತ ಮುಂಚೆನೂ ಅದನ್ನೇ ಹೇಳ್ಕೊಟ್ರು, ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯೋರ್ ಸೆಲ್ಫ್. ಸೊ ಐ ಸೆಡ್, ಇಸ್ ದಿಸ್ ವಾಟ್ ಯು ಗೋನಾ ಟೆಲ್ ಮೀ ಬಿಫೋರ್ ಗೋಯಿಂಗ್ ಜಸ್ಟ್ ಟು ಪುಟ್ ಮೈ ಕಾನ್ಫಿಡೆನ್ಸ್ ಡೌನ್ ಅಗೇನ್ ಅಂತ. ಸೊ ಐ ಫಾಟ್ ವಿತ್ ಆನ್ ದ ಡೇ ಆಫ್ ಲೀವಿಂಗ್ again. So I just want to apologize. I love you, and yeah, that's about it. Sir, actually this is my favorite song. And ಈ ಹಾಡು ನನಗೆ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿದ್ದು. ಓಕೆ. ಜಸ್ಟ್ ಜ್ಞಾಪಕ ಬಂದ್ರು ಅಷ್ಟೇ, ಇನ್ನೇನಿಲ್ಲ. 2 ಲೈನ್ ಹಾಡ್ಬೋದಾ? ಅಮ್ಮ ನಿನ್ನ ಎದೆಯಾಳದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಮ್ಮ ಅಂತ ಹೇಳಿದ್ರಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ ಒಡ ಮೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ನನಗೆ ಅಪ್ಪ ಇಲ್ಲ. ಅಪ್ಪನ ಕಳ್ಕೊಂಡು ಕೂಡ 1 ವರ್ಷನೂ ಆಗಿಲ್ಲ ನನಗೆ. ಸೊ ಮನೇಲಿರೋ ಎಲ್ಲ ಜವಾಬ್ದಾರಿನೂ ನನ್ನ ಮೇಲಿದೆ. ನಮ್ಮಮ್ಮ ಮತ್ತೆ ನನ್ನ ತಂಗಿ ನನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಮಮ್ಮಿ ಏನು ಯೋಚನೆ ಮಾಡಬೇಡಿ, ಐಶನ್ ಚೆನ್ನಾಗಿ ನೋಡ್ಕೊಳ್ಳಿ, ಮನೇಲಿ ಇಬ್ಬರೇ ಇರ್ತೀರಾ, ಹುಷಾರು. ಐ ಲವ್ ಯು, ಟೇಕ್ ಕೇರ್. किरण, मम्मी आपका बेटा जहाँ भी है, जैसा भी है, बहुत खुश है. अपनी लाइफ में कुछ करने के लिए यहाँ तक आया है तो कुछ करके ही आएगा. सो प्लीज टेक केयर ऑफ योर सेल्फ. आई लव यू मॉम, डैड, आई मिस यू अ लॉट. आपकी बहुत याद आती है, लेकिन
अब आऊंगा तो सिर्फ जीत के ही आऊंगा. लव यू मॉम, लव यू डैड. ಸುಷ್ಮಾ. Mom, Dad, I really miss you guys. And my sister and my doggy. I really miss you guys. Please take care of yourself. ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಕೆಲವು ಪ್ರಾಮಿಸಸ್ ಮಾಡಿದ್ದೆ ಲೈಫಲ್ಲಿ ಅಮ್ಮಂಗೆ. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ಸ್ಟ್ರಾಂಗ್, ದಟ್ಸ್ ಇಟ್. ಐ ಹ್ಯಾವ್ ಕಮ್ ಹಿಯರ್ ಟು ಪರ್ಫಾರ್ಮ್, ಐ ವಿಲ್ ಡೂ ಇಟ್ ಸರ್. ಸೌಮ್ಯ. ನಾನು ನನ್ನ ಅಮ್ಮಂಗೆ ಸಾರಿ ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ನೋವು ಕೊಟ್ಟಿದ್ದೀನಿ ನಮ್ಮ ಅಮ್ಮಂಗೆ ಅಂತಲ್ಲ, ಇಡೀ ಮನೆಯವ್ರೆಲ್ರಿಗೂ. ಯಾವಾಗ್ಲೂ ಹಠ ಮಾಡ್ತಿದ್ದೆ, ನೀವಿಲ್ಲ ಅಂದ್ರೂ ಬದುಕ್ತೀನಿ ಅಂತೇಳಿ. ಈ ಶೋಕ್ ಬರೋಕ್ಕಿಂತ ಮುಂಚೆ 1 ಮಂತ್ PGಲಿದ್ದೆ ನಾನು. ಅಮ್ಮ ಯಾವಾಗ್ಲೂ ಹೇಳೋರು, ನಿನ್ನ ಹಠ ನೀನು ತುಳ್ದಾಕುತ್ತೆ ಅಂತ ಹೇಳಿ. ನಂಗೆ ನಿಜವಾಗ್ಲೂ ಈ ಶೋಕ್ ಬಂದ್ಮೇಲೆ ಗೊತ್ತಾಯ್ತು. ಅಲ್ಲಿ PGಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ಗಳ ಜೊತೆ ಓಡಾಡ್ಕೊಂಡು ಹಂಗೆ ಹಿಂಗೆ ತಿರ್ಕೊಂಡಿದ್ದೆ. ನಂಗೆ ನಿಜವಾಗ್ಲೂ ಅವ್ರ ಪ್ರೀತಿ ಗೊತ್ತಾಗ್ಲಿಲ್ಲ. ಇವತ್ತು ಈ ಶೋಲಿ ಸ್ಟೇಜ್ ಮೇಲೆ ನಿಂತ್ಮೇಲೆ ಗೊತ್ತಾಗ್ತಿದೆ ನಿಜವಾಗ್ಲೂ ಅವ್ರ ಪ್ರೀತಿ ಏನು ಅಂತ. ಅಮ್ಮ ಸಾರಿ ಅಮ್ಮ, ಇನ್ಯಾವತ್ತೂ ಈ ಶೋ ಇಂದ ಹೊರಗೆ ಬಂದ್ಮೇಲೆ ಯಾರಿಗೂ ನೋವು ಕೊಡಲ್ಲ, ಹರ್ಟ್ ಮಾಡಲ್ಲ. ಎಲ್ರ ಜೊತೆ ತುಂಬಾ ಪ್ರೀತಿಯಿಂದ ಇರ್ತೀನಿ. ಮನೆ ಬಿಟ್ಟು ಇನ್ಯಾವತ್ತೂ ಹೋಗಲ್ಲ. ಆಕ್ಚುಲಿ ಯೋಗಿ ನೋಡಿದ್ರೆ ಮೂಡ್ ಇವತ್ತಿಗೆ ಎಕ್ಸಾಕ್ಟ್ 1 ವರ್ಷದ ಹಿಂದೆ ನಮ್ಮಮ್ಮ ಸೀರಿಯಸ್ ಆಗಿದ್ರು. ನಮ್ಮ ತಂದೆ ಫೋನ್ ಮಾಡಿದ್ರು, ಗೊಳು ಅಂತ ಹೇಳ್ತಾ ಇದ್ದಾರೆ, ಊರಲ್ಲಿದ್ರು. ಸೊ ಕರ್ಸ್ಕೊಂಡೆ. ನೋಡಿದಾಗ ಡಾಕ್ಟರ್ ಹೇಳಿದ್ರು, ಈಗ ಒಂದು ಸಣ್ಣ ಆಪರೇಟ್ ಮಾಡ್ತೀವಿ, ಬದುಕ್ತಾರೆ ಇದ್ರ ಹೋಗ್ಬಿಡ್ತಾರೆ ಅಂತ ಹೇಳಿ. ಬಟ್ ನನಗೆ ಆ ಧೈರ್ಯ ಇಲ್ಲ, ಹೋಗ್ಬಿಡ್ತಾರೆ ಅಂತ ನನ್ನ ಕೈಲಿ ತಗೊಳಕ್ ಆಗಲ್ಲ ಅಂತ ಹೇಳಿ ಅಮ್ಮನ ಹತ್ರ ಹೋಗಿ ಕಿವಿಲಿ ಸ್ವಲ್ಪ ಕೇಳಿಸ್ತಾ ಇದೆ ಆಕೆಗೆ. ಕಿವಿಲಿ ಹೇಳಿದೆ, ನಿನ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ. ಒಂದು ಥರೋ ಚೆಕಪ್ ಮಾಡಿಸಿ, ಏನ್ ಬೇಕೋ ಎಲ್ಲ ಮಾಡಿಸಿ ಮತ್ತೆ ಕರ್ಕೊಂಡ್ಬಂದು ಶಿ ಇಸ್ ಆಲ್ ರೈಟ್ ನಾವು. ಇವತ್ತಿಗೆ 1 ವರ್ಷ ಆಯ್ತು. ಶಿ ಇಸ್ ವೆರಿ ಹೆಲ್ತಿ ಅಂಡ್ ಹ್ಯಾಪಿ ಅಂತ. ನಾನು ತುಂಬಾ ಎಮೋಷನಲಿ ಅಟ್ಯಾಚ್ ಆದ ಸಾಂಗ್ ಇದು ಅಮ್ಮ ಇದರಲ್ಲಿ. ಅದಕ್ಕೆ ಜ್ಞಾಪಕ ಬರ್ತಾ ಹೋಯ್ತು ನನಗೆ. ವಂಡರ್ಫುಲ್ ಸೆಲೆಕ್ಷನ್ ಆಫ್ ಸಾಂಗ್, ಟೂ ಗುಡ್ ಸಾಂಗ್. It's a very emotional song. I am also a mother now, so I know ಅಮ್ಮನ ವ್ಯಾಲ್ಯೂ ಏನು ಅಂತ ಇನ್ನು ಚೆನ್ನಾಗಿ ಈಗ ಅರ್ಥ ಆಗಿದೆ ನನಗೆ. ಚೆನ್ನಾಗಿ ಹಾಡಿದ್ರಿ ಬೋತ್. ವೆರಿ ನೈಸ್. ನಿಮ್ಮ ಏನೋ ಹಾಡಿನಲ್ಲಿ ಏನೋ ಪಾಸಿಟಿವ್ ವೈಬ್ರೇಷನ್ ಇತ್ತು, ಸೊ ಅದೆಲ್ಲರಿಗೂ ತಲುಪಿದೆ. ಸೊ ನೀವು ಹಾಡಿದ ಸಾರ್ಥಕ ಆಗಿದೆ. ಸೊ ಈಗ ಫೈನಲ್ ಮಾರ್ಕ್ಸ್ ಹಾಕೋ ಟೈಮ್, ಅದ್ರ ಜೊತೆಗೆ ರಿಸಲ್ಟ್ ನೋಡೋ ಅಂತ ಟೈಮ್. ಸೊ ಲೆಟ್ಸ್ ಸಿ ದ ಫೈನಲ್ ರಿಸಲ್ಟ್ಸ್. ಚೇತನ್ ಅಂಡ್ ಚೈತ್ರ ಅವರೇ, ಇವತ್ತು ಈ ವೇದಿಕೆಯಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದೇ ಹಾಡು ಗೊತ್ತೋ ಗೊತ್ತಿಲ್ವೋ, ಭಾವ ಇದೆಯೋ ಇಲ್ವೋ, ಲಿರಿಕ್ ನೆನಪಿದೆಯೋ ಇಲ್ವೋ, ಎಳೆ ಧ್ವನಿನೋ ಅಥವಾ ವಯಸ್ಸಿನ ಪ್ರಭಾವದಿಂದ ಬಂದಿರೋ ಆ ಗಡಸು ಧ್ವನಿನೋ, ಆದ್ರೆ ಕಾನ್ಫಿಡೆಂಟ್ ಆಗಿ ಎಲ್ಲರೂ ಬಂದು ನಿಂತ್ಕೊಂಡು ಮನಸ್ಸು ಬಿಚ್ಚಿ ಹಾಡಿದ್ರು. ಈ ವೇದಿಕೆ, ಈ ವಾತಾವರಣ ನಿಮಗೇನ್ ಅನ್ನಿಸ್ತು? ಸರ್, ನೀವ್ ಹೇಳಿದ್ ಬಹಳ ನಿಜ. ಈ ತರದೊಂದು ರಿಯಾಲಿಟಿ ಶೋನ ನಾನು ಜಡ್ಜ್ ಮಾಡಕ್ ಬಂದಿದ್ದು ನಿಜವಾಗ್ಲೂ ದಿಸ್ ದ ಫಸ್ಟ್ ಟೈಮ್. ದಿಸ್ ಇಸ್ ಅ ವೆರಿ ವೆರಿ ಯುನೀಕ್ ಕಾನ್ಸೆಪ್ಟ್. ಸೊ ಬಹಳ ಎಂಜಾಯ್ ಮಾಡಿದೆ. ಆಕ್ಚುಲಿ ಅವ್ರು ನೋಡಿದ್ರೆ ನನ್ಗೆ ಯಾವ ಆಂಗಲ್ ಅಲ್ಲಿ ದೇ ಡೋಂಟ್ ಲುಕ್ ಲೈಕ್ ದೇ 60s, 70s, 80s. ದೇ ಡು ನಾಟ್ ಲುಕ್ ಲೈಕ್ ದಟ್. 20 ವರ್ಷ ಅಂತ ಆರಾಮಾಗಿ ಹೇಳ್ಬೋದು, ಆ ತರ ಇದಾರೆ. ಸೊ ಇವ್ರಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದಾರೆ. ಅವರು ಚೆನ್ನಾಗಿ ಮಾಡಿದ್ರು. ಗ್ರೇಟ್ ಪ್ರಿಪರೇಷನ್, ಗುಡ್ ಕಾಸ್ಟ್ಯೂಮ್ಸ್. ಬಹಳ ಐ ಎಂಜಾಯ್ಡ್ ಅ ಲಾಟ್ ಕಮಿಂಗ್ ದೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು. ತುಂಬಾ ನಕ್ಕಿದ್ದೀನಿ ನಾನು ಇವತ್ತು. ಅಂದ್ರೆ ಕಾಮಿಡಿ ಮಾಡ್ತೀನಿ ಅಂತಲ್ಲ, ಬಟ್ ಎಲ್ಲದರಲ್ಲೂ ಎಂಟರ್ಟೈನ್ಮೆಂಟ್ ಇತ್ತು. ವೆರಿ ನೈಸ್. ಹಾಡೋದಕ್ಕೆ ವಯಸ್ಸಾಗ್ಲಿ ವಾಯ್ಸ್ ಆಗ್ಲಿ ಯಾವುದು ಬೇಕಾಗಿಲ್ಲ. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಹಾಡೋದಕ್ಕೆ ಬೇಕಾಗಿರೋದು ಏನು? ಮೈಕೋ, ಜೊತೆಗೆ ಮನಸ್ಸು ಅಂಡ್ ಈ ತರದ ಒಂದು ವೇದಿಕೆ. ಸೊ ಈಗ ರಿಸಲ್ಟ್ ಟೈಮ್. ವಾರದ ಕೊನೆಯ ಟಾಸ್ಕ್ ಅಲ್ಲಿ ಈ ಲೈಫ್ ಯಾರ ಕೈ ಹಿಡಿಯತ್ತೆ ಅಂಡ್ ಯಾರು ಡೇಂಜರ್ ಝೋನಿಗೆ ಬರ್ತಾರೆ, ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ, ಎಲ್ಲದಕ್ಕೂ ಉತ್ತರ ಈಗ ಸಿಗತ್ತೆ. ಈ ವಾರದಲ್ಲಿ ನಡೆದಿರುವಂತಹ ಹಿಂದಿನ ಟಾಸ್ಕ್ ಗಳಲ್ಲಿ ಸೋಮವಾರದ ಟಾಸ್ಕ್ ಅನ್ನ ಜಾಲಿ ಜೂನಿಯರ್ಸ್ ಗೆದ್ದಿದ್ರು, ಮಂಗಳವಾರ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಬುಧವಾರದ ಟಾಸ್ಕ್ ಅನ್ನ ಸೀನಿಯರ್ ಗಳು ಗೆದ್ದಿದ್ರು. ಸೊ ಇಲ್ಲಿ ತನಕ ಇಬ್ರು ಒಂದೊಂದು ಟಾಸ್ಕ್ ಗಳನ್ನ ಗೆದ್ದಿದ್ದೀವಿ. ಇವತ್ತಿನ ಟಾಸ್ಕ್ ಬಹಳ ಕ್ರೂಷಿಯಲ್. ಸೋಲುವಂತಹ ಟೀಮ್ ನಿಂದ ಒಬ್ರು ಎಲಿಮಿನೇಟ್ ಆಗಿ ಹೊರ ಹೋಗ್ತಾರೆ. ಈಗ ಮೆಗಾ ಟಾಸ್ಕಿನ ರಿಸಲ್ಟ್ ಟೈಮ್. ಚೈತ್ರ, ಪ್ಲೀಸ್ ಡೂ ದ ಆನರ್. ಸರ್, ಆಕ್ಚುಲಿ ಆನರ್ ಅಲ್ಲ, ಇದು ಬಹಳ ಕಷ್ಟದ ಕೆಲಸ. ಟಾರ್ಚರ್ ಅಂತೀರಾ? ಎಸ್, ಟಾರ್ಚರ್. ಎಸ್ ಸರ್. ನಾನು ಸ್ಕೋರ್ ಹೇಳ್ಬಿಡ್ತೀನಿ.
ಒಬ್ಬರಿಗೆ 163, 163. ಇನ್ನೊಂದು ಟೀಮ್ಗೆ 240.5. ಸೂಪರ್ ಸೀನಿಯರ್ಸ್, ನಿಮ್ಮ ಸ್ಕೋರ್ ಎನಿ ಗೆಸಸ್? 163. ರಿಯಲಿ? ಡೆಫಿನೆಟ್ ಆಗಿ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಅವ್ರು ಹೇಳಿದ್ ನಿಜ. Your score 240.5, so you're the winner. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್, ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್. ಜನರೇಷನ್ ಡಿಚ್ಚಿ ಗುರು ಹೆಂಗಸನಾಗ ಬ್ಯಾಡ ಬಸಿ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಯು ಮೇ ಹ್ಯಾವ್ ಒನ್ ಟುಡೇ, ಬಟ್ ಸ್ಪೋರ್ಟಿವ್ ಸ್ಪಿರಿಟ್ ಎಲ್ಲ ನೀವು ಇವರಿಂದ ಕಲೀಲೇಬೇಕು. ಎಲ್ಲರಿಗೂ ಮಕ್ಕಳೇನು ಆಟ ಆಡ್ಕೊಂತ ಬಿಟ್ಬಿಡಿ, ನೆಕ್ಸ್ಟ್ ಟೈಮ್ ನೀವು ಹೊಡಿರಂತೆ. ಸೊ ಚೈತ್ರ ಅಂಡ್ ಚೇತನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಡೀ ಕಾರ್ಯಕ್ರಮದ ಬಗ್ಗೆ, ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಹೇಳ್ತೀರಮ್ಮ? ಲೈಫ್ ಸೂಪರ್ ಗುರು. ಸೊ ಕೊನೆಗೂ ಒಂದು ದೊಡ್ಡ ಟಾಸ್ಕ್ ಮುಗಿದಿದೆ, ಮತ್ತೊಂದು ದೊಡ್ಡ ಟಾಸ್ಕ್ ಶುರು ಆಗ್ತಾ ಇದೆ. ಸೊ 3 ವಾರಗಳ ನಂತರ ರಿನ್ ಲೈಫ್ ಸೂಪರ್ ಗುರು ಕಾರ್ಯಕ್ರಮದಲ್ಲಿ ಮೊದಲನೇ ಎಲಿಮಿನೇಷನ್ ನಡೀತಾ ಇದೆ. ಎಲಿಮಿನೇಷನ್ಗೂ ಮುಂಚೆ ಇವತ್ತಿನ ಟಾಸ್ಕ್ ಅನ್ನು ಸೋತಿರುವಂತಹ ಸೂಪರ್ ಸೀನಿಯರ್ಗಳ ತಂಡದಲ್ಲಿ ಒಂದು ನಾಮಿನೇಷನ್ ಆಗಬೇಕಾಗಿದೆ. ಸೊ ಈಗ ಲೆಟ್ ಮಿ ಬಿಗಿನ್ ವಿತ್ ಕ್ಯಾಪ್ಟನ್ ರಾಮಪ್ಪ. ಎಲ್ಲರೊಟ್ಟಿಗೆ ಇವರು ಜಗಳಗಳನ್ನು ನಾನು ಗಮನಿಸಿದ್ದೀನಿ, ಅದಕ್ಕಾಗಿ ವೋಟ್ ಮಾಡ್ತೀನಿ. ಇವತ್ತು ಸರಿಯಾಗಿ ಅವರು ಮಾಡಲಿಲ್ಲ, ಅದರಿಂದ ಇವತ್ತಿನ ಟಾಸ್ಕ್ ನಾವು ಸೋಲಲು ಕಾರಣ ಅವಳು ಅಂತ ಅನಿಸ್ತಾ ಇದೆ. ಮಿಟ್ರಿ ಅವರು ಸರಿಯಾಗಿ ಮಾಡಲ್ಲ, ಅದಕ್ಕೆ ಅವ್ರ ಹೆಸರು ಬರೀತಾ ಇದ್ದಾರೆ. ಮಿಸ್ಟರ್ ಪರ್ಫಾರ್ಮೆನ್ಸ್. ಜಟ್ಟಿ ಮನೆಯವರು ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಕಾರಣ ಅದಕ್ಕಾಗಿ ನಾನು ಅವರಿಗೆ ಎಲಿಮಿನೇಷನ್ ಮಾಡ್ತಾ ಇದ್ದೀನಿ. ಪರ್ಫಾರ್ಮೆನ್ಸು ಸರಿ ಇಲ್ಲ, ಅದಕ್ಕೆ ಅವ್ರು ಯಾಕೆ ಜೋಡಿ ಹೊಂದ್ಕೊಂಡು ಹೋಗಂಗಿಲ್ಲ, ಮತ್ತು ಕೆಲಸ ಭಾಳ ಮಾಡೋದಿಲ್ಲ. ಎಂದಿನ ಹಾಗೆ ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ, ನಿಮ್ಮಗಳಲ್ಲಿ ಯಾರಾದ್ರೂ ವೋಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕ್ಷಮಾ, ಸಿದ್ದಿಯಮ್ಮ, ಫರ್ನಾಂಡಿಸ್, ಜಟ್ಟಿಮನಿ, ದೇವಮ್ಮ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ನಿಜ ಆಗಿದೆ ಇಲ್ಲಿ ಗೊತ್ತಾಗತ್ತೆ. ಸೊ ಮೊದಲನೇ ವೋಟ್ ಬರ್ತಿರೋದು ಜಟ್ಟಿಮನಿ ಅವರು. ಮುಂದಿನ ವೋಟ್ ಫರ್ನಾಂಡಿಸ್. ನಿಮಗೆ ಇನ್ನೂ ಒಂದು ವೋಟ್ ಇದೆ, ಒಟ್ಟು 2 ವೋಟ್ ಆಗಿದೆ ನಿಮಗೆ. ಸೊ ನೆಕ್ಸ್ಟ್ ವೋಟ್ ಲಕ್ಷ್ಮೀ ಸಿದ್ದಿ. ಹಾಗೆ ಮುಂದಿನ ವೋಟ್ ಬಿದ್ದಿದೆ ದೇವಮ್ಮ. ಮುಂದಿನ ವೋಟು ಲಕ್ಷ್ಮೀ ಸಿದ್ದಿ. 2 ವೋಟ್ ಬಿದ್ದಿದೆ ಲಕ್ಷ್ಮೀ ಸಿದ್ದಿ ಅವರೇ. ಮುಂದಿನ ವೋಟ್ ದೇವಮ್ಮ ಅವ್ರಿಗೆ 2 ವೋಟ್ ಆಗಿದೆ. ಇನ್ನು ಉಳ್ಕೊಂಡಿರೋದು 3 ವೋಟ್ಗಳು. ಸೊ ಮುಂದಿನ ವೋಟು ಲಕ್ಷ್ಮೀ ಸಿದ್ದಿ. ಸಿದ್ದಿ ಅವರೇ 3 ವೋಟ್ ಆಗಿದೆ. ಅಂಡ್ ಉಳಿದಿರೋ 2ರಲ್ಲಿ ನಂತರದ ವೋಟ್ ಬಿದ್ದಿದೆ ದೇವಮ್ಮ. ದೇವಮ್ಮ ಅವರೇ ನಿಮಗೆ 3 ವೋಟು, ಲಕ್ಷ್ಮೀ ಸಿದ್ದಿ ಅವರೇ ನಿಮಗೂ 3 ವೋಟು. ನನ್ನ ಹತ್ರ ಉಳ್ಕೊಂಡಿರುವಂಥದ್ದು ಇನ್ನು 1 ವೋಟು. ಈ ವೋಟು ಫರ್ನಾಂಡಿಸ್ ಅವ್ರಿಗೆ ಬಿದ್ದಿದ್ರೆ ನೀವು 3 ಜನ ನಾಮಿನೇಟ್ ಆಗ್ತೀರಾ. ಕೊನೆಯ ವೋಟ್ ಬಂದಿರೋದು ಲಕ್ಷ್ಮೀ ಸಿದ್ದಿ. ಸೊ ಇವತ್ತಿನ ಟಾಸ್ಕ್ ನಲ್ಲಿ ಎಲಿಮಿನೇಷನ್ಗೆ ನಾಮಿನೇಷನ್ ಆಗ್ತಿರುವಂಥದ್ದು ಲಕ್ಷ್ಮೀ ಸಿದ್ದಿ ಅವರು. ನಾನು ಆಗ್ಲೇ ಹೇಳಿದ ಹಾಗೆ ಸೂಪರ್ ಸೀನಿಯರ್ಗಳ ಟೀಮ್ ಡೇಂಜರ್ ಝೋನ್ ಅಲ್ಲಿ ಇದೆ. ಸೊ ಇವತ್ತು ಲಕ್ಷ್ಮೀ ಸಿದ್ದಿ ಅವರು, ಇಂದ್ರಾ ಅವರು ಅಥವಾ ಕೃಷ್ಣಾನಂದ ಅವರು 3 ಜನರಲ್ಲಿ ಒಬ್ಬರು ಎಲಿಮಿನೇಟ್ ಆಗಿ ಹೊರಡ್ತೀರಾ. ರಿನ್ ಲೈಫ್ ಸೂಪರ್ ಗುರು ಅಲ್ಲಿ ಮೊದಲನೇ ಬಾರಿ ಎಲಿಮಿನೇಷನ್ ವೋಟ್ಔಟ್ ನಡೀತಾ ಇದೆ. ಎಲಿಮಿನೇಷನ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ನಾನು ಹೇಳ್ತೀನಿ. ಎಲಿಮಿನೇಷನ್ಗೆ ಯಾರ್ಯಾರು ನಾಮಿನೇಟ್ ಆಗಿರ್ತಾರೋ ಫೈನಲಿ ಅವರನ್ನ ಬಿಟ್ಟು ಮಿಕ್ಕ ಎಲ್ಲಾ ಕಂಟೆಸ್ಟೆಂಟ್ಸ್ ಅಂದ್ರೆ
ಬೋತ್ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ ಎಲ್ಲರೂ ಸೇರಿ ಈಗ ಓಟ್ ಮಾಡ್ತೀರಾ. ಆ 3 ಜನರ ಪೈಕಿ ಯಾರು ಈ ಶೋನಿಂದ ಹೊರಗಡೆ ಹೋಗ್ಬೇಕು ಅಂತ ನಿಮ್ಗನ್ಸುತ್ತೋ ನೀವು ಅವ್ರ ಹೆಸರನ್ನ ನಾಮಿನೇಟ್ ಮಾಡ್ತೀರಾ. ಯಾರಿಗೆ ಅತಿ ಹೆಚ್ಚಿಗೆ ವೋಟ್ ಬೀಳುತ್ತೋ ಅವರು ಈ ವೇದಿಕೆಯಿಂದ, ಈ ಕಾರ್ಯಕ್ರಮದಿಂದ ನಮ್ಮನ್ನೆಲ್ಲ ಬಿಟ್ಟು ಹೊರಡ್ತಾರೆ. ಸೊ ಲಕ್ಷ್ಮೀ ಸಿದ್ದಿ ಅವರು, ಇಂದ್ರಾ ಅವರು ಅಥವಾ ಕೃಷ್ಣಾನಂದ ಅವರು 3 ಜನರಲ್ಲಿ ಒಂದು ಹೆಸರನ್ನ ಬರೆದು ನೀವು ನಾಮಿನೇಟ್ ಮಾಡ್ತೀರಾ. ಸೊ ಜೂನಿಯರ್ಗಳಿಂದ ಶುರು ಮಾಡೋಣ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಸುಷ್ಮಾ. ಮನೆಯಲ್ಲಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಆಮೇಲೆ ಟಾಸ್ಕ್ಗಳು ಜಾಸ್ತಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ. ಇವ್ರಿಗೆ ವೋಟ್ ಔಟ್ ಮಾಡ್ತಿದ್ದೀನಿ. ಯಾಕೆಂದರೆ ಅವರು ಅಷ್ಟೊಂದು ಮನೇಲಿ ಆ್ಯಕ್ಟಿವ್ ಇಲ್ಲ, ಮತ್ತು ಯಾರೇ ಮಾತಾಡಿದ್ರು ಅಷ್ಟೊಂದು ರೆಸ್ಪಾಂಡ್ ಮಾಡಲ್ಲ. ನಾನು ಕೃಷ್ಣಾನಂದ ಅವ್ರಿಗೆ ಮಾಡ್ತಿದ್ದೀನಿ. ಯಾಕಂದರೆ ಮನೇಲಿ ತಿನ್ನೋದು ಓಡಾಡೋದು ಬಿಟ್ಟರೆ ಅವ್ರು ಬೇರೆ ಏನು ಆಕ್ಟಿವಿಟೀಸ್ ನೋಡಿಲ್ಲ. ಐ ವೋಟ್ ಫಾರ್ ಕೃಷ್ಣಪ್ಪ ಬಿಕಾಸ್ ಯು ಡೋಂಟ್ ನೋ ಹೌ ಟು ರೆಸ್ಪೆಕ್ಟ್ ಅ ವುಮೆನ್. ಬಾಸಿಸಮ್ ತೋರಿಸ್ತಾ ಇದೆ. ಅವ್ರ 10 ಜನ ಸೀನಿಯರ್ ಗ್ರೂಪ್ ಏನಿದ್ದಾರೆ ಅದರಿಂದ ಶಿ ಇಸ್ ಸಮ್ವೇರ್ ಔಟ್ಕಾಸ್ಟೆಡ್. ಶಿ ಇಸ್ ನಾಟ್ ಆಕ್ಟಿವ್. ಮಾತಲ್ಲೇ ಇರ್ತಾರೆ. ಟಾಸ್ಕ್ ವಿಷಯ ಬಂದಾಗ ಯಾವ್ದ್ರಲ್ಲೂ ಇನ್ನೂ ಪರ್ಫಾರ್ಮ್ ಮಾಡಿಲ್ಲ. ಅವ್ರು ಮಾಡದೇ ಇದ್ರು ಬೇರೆಯವ್ರ ಬಗ್ಗೆ ತಪ್ಪು ಹೊರಿಸ್ತಾರೆ. ನಾನು ಲಕ್ಷ್ಮಿ ಅಮ್ಮಂಗೆ ವೋಟ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಡಲ್ ಇದೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ. ಲೈಫ್ ಸೂಪರ್ ಗುರು ಶೋನಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಲಕ್ಷ್ಮೀ ಸಿದ್ದಿ ಅವ್ರಿಗೆ ವೋಟ್ ಮಾಡ್ತಿದ್ದೀನಿ ಬಿಕಾಸ್ ನಾನು ನೋಡಿರೋ ಪ್ರಕಾರ ಅವ್ರು ಯಾವುದೇ ಟಾಸ್ಕಲ್ಲಿ ಸರಿಯಾಗಿ ಮಾಡಿಲ್ಲ. ಆಕ್ಟಿವ್ನೆಸ್ ಇಲ್ಲ ಅನ್ನೋದಕ್ಕೋಸ್ಕರ ವೋಟ್ ಔಟ್ ಮಾಡಿ. ಸಾರಿ. ಸೊ ಜೂನಿಯರ್ಗಳ ವೋಟ್ ಮುಗಿದಿದೆ. ಈಗ ಸೀನಿಯರ್ಗಳ ಸರದಿ. ಫರ್ನಾಂಡಿಸ್ ಅವರೇ ಬನ್ನಿ. ಇಸ್ ನಾಟ್ ಅಪ್ ಟು ದ ಮಾರ್ಕ್. ಇವತ್ತಿನ ಪರ್ಫಾರ್ಮೆನ್ಸ್ ಅಷ್ಟು ಸರಿಯಾಗಿರಲಿಲ್ಲ, ಅದಕ್ಕೋಸ್ಕರ ವೋಟ್ ಔಟ್ ಮಾಡ್ತಾರೆ. ಫಸ್ಟ್ ನಾನು ಯಾರಿಗೂ ಬರ್ದಿತ್ತಿರಲಿಲ್ಲ. ನನ್ನ ಜೊತೆಲ್ಲ ಆಡಿದ್ನೆಲ್ಲ ಅವ್ರಿಗೆ ಬರ್ದಿದೆ. ಯಂಗ್ಸ್ರಿಗೆ ಯಾರಿಗೂ ಬರ್ದಿತ್ತಿರಲಿಲ್ಲ. ಈಗ ನನ್ನ ಹೆಸರು ಬರ್ದವ್ರೆ, ಅದಕ್ಕೆ ಬರ್ದಿದ್ದೀನಿ ನಾನು. ಅವಳು ಬೆಳಗ್ಗೆಯಿಂದ ಶ್ರಮ ಪಡಲೇ ಇಲ್ಲ. ಲಕ್ಷ್ಮಿ ಅವಳು ಯಾರ ಜೋಡಿ ಮಿಕ್ಸ್ ಆಗೋದಿಲ್ಲ, ಅದಕ್ಕಂತ ಯಾವಾಗಲೂ ಊಟ ಕ್ರೀಡೆಗಳೇ ಆಸಕ್ತಿ. ರಿನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಕಾರ್ಯಕ್ರಮದಲ್ಲಿ ಮೊದಲನೇ ಎಲಿಮಿನೇಷನ್ ನ ವೋಟ್ ಔಟ್ ಮುಗಿದಿದೆ. ನಾಮಿನೇಟ್ ಆಗಿದ್ದು ಲಕ್ಷ್ಮೀ ಸಿದ್ದಿ, ಕೃಷ್ಣಾನಂದ ಮತ್ತು ಇಂದಿರಾ. ಈ ರಿಸಲ್ಟ್ ನ ಹೇಳೋಕ್ಕಿಂತ ಮುಂಚೆ ಇಂದ್ರಮ್ಮ ಏನಾದ್ರು ಹೇಳೋದಿದ್ಯಾ? ನಾನು ಇರೋದು ಕೆಲವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಅವರು ನಂಗೆ ವೋಟ್ ಔಟ್ ಮಾಡ್ತಾರೆ, ನಾನು ಖುಷಿಯಿಂದ ಮನೆಗೆ ಹೋಗ್ತೀನಿ. ಕೃಷ್ಣಾನಂದ ಅವರೇ, ನಿಮಗೆ ಎಷ್ಟು ವೋಟ್ ಬಿದ್ದಿರುತ್ತೆ ಅನ್ಸುತ್ತೆ? ನನಗೆ ಒಂದು 3 ವೋಟ್ ಬಿದ್ದಿರ್ಬೋದು ಅಂತ ಅನಿಸ್ತದೆ. ಲಕ್ಷ್ಮೀ ಸಿದ್ದಿ ಅವರೇ, ಹೆಚ್ಚಾಗಿ ನನಗೆ ಇಲ್ವೇ ಏನೋ ಅನಿಸುತ್ತೆ. ನನಗೆ ನಿಮ್ಗೆ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ? ಅನ್ಸುತ್ತೆ. ಓಕೆ. ಸೊ ಮೊದಲನೇ ವೋಟ್ ಬರ್ತಾ ಇರೋದು ಇಂದಿರಾ. ಸೊ ನೆಕ್ಸ್ಟ್ ವೋಟ್ ಕೃಷ್ಣಾನಂದ. ಮುಂದಿನ ವೋಟು ಕೃಷ್ಣಾನಂದ. ಹೀಗೆ 2 ವೋಟ್ ಆಗಿದೆ. ಅದಾದ್ಮೇಲೆ ಬಂದಿರೋದು ಮತ್ತೆ ಕೃಷ್ಣಾನಂದ ಅವ್ರಿಗೆ. ಕೃಷ್ಣಾನಂದ ಅವ್ರಿಗೆ 3 ವೋಟ್ ಆಗಿದೆ. ಮತ್ತೊಂದು ವೋಟ್ ಹೋಗ್ತಾ ಇರುವಂಥದ್ದು ಅಗೇನ್ ಕೃಷ್ಣಾನಂದ. 4 ವೋಟ್ ಆಗಿದೆ ಕೃಷ್ಣಾನಂದ ಅವ್ರಿಗೆ. 17 ಜನದಲ್ಲಿ 4 ಜನ ನಿಮಗೆ ವೋಟ್ ಹಾಕಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲ, ಕೆಲವು ಕಾರಣಗಳು ಬಂತು ಅಲ್ಲಿ. ಎಂಟರ್ಟೈನ್ಮೆಂಟ್ ಅಷ್ಟೇ ಇದ್ರೆ ಸಾಲದು. ಈ ಮಾತಿಗೆ ಬರ್ತೀನಿ. ಟಾಸ್ಕ್ ಪರ್ಫಾರ್ಮ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ರು. ಅಲ್ಲ ಕರೆಕ್ಟ್. ಈಗ ತಿನ್ಕೊಂಡಿದ್ದ ಅಂದ್ರೆ ತಿನ್ನೋಕೆ ನಾವು ಬಂದಿರೋದು, ಅಲ್ಲಿ ತಿಂತಾ ಇರ್ತೀವಿ, ತಿಂಡಿ ಇರ್ತಾರೆ, ತಿಂತಾರೆ, ಅದು ತಪ್ಪಲ್ಲ. ಅವರು ಬೆಳಿಗ್ಗೆ ಎದ್ದು ಇಡೀ ಹೊರಗಡೆ ಮನೆ ಎಲ್ಲ ಗುಡಿಸ್ತಾ ಇದ್ರು. ಅಡಿಗೆ ಮನೆ ಎಷ್ಟೋ ಸಲ ನಮಗ್ ಬಂದು ಹೆಲ್ಪ್ ಮಾಡಿ ಕ್ಲೀನ್ ಮಾಡಿದ್ದಾರೆ. ಕೆಲವರು ಬರೀ ತಿನ್ನೋದು ಮಲಗೋದು ಅಷ್ಟೇ ಕೆಲಸ. ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ಹೇಳ್ತೇನೆ. ಅಲ್ಲ, ಅವರು ತಿನ್ನೋದೊಂದೇ ನೋಡ್ಯಾರ, ಅವ್ರು ಕೆಲಸ ಮಾಡೋದು ಅವರು ಬಹುಶಃ ನೋಡಿಲಿ ಕಾಣಿಸ್ತದ. ಅವರು ಇದಕ್ಕೋ ಇನ್ಜಸ್ಟಿಸ್ ಅನಿಸ್ತಾ ಇದೆ ನನಗೆ. ಸ್ವಲ್ಪ ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಭೋಜಮ್ಮ, ಅವರು ಒಂದು ಕಾಮಿಡಿಯಾಗಿ ಇರ್ತಾರೆ. ನಾವ್ ಏನಂದ್ರು ಅನಿಸ್ಕೊಳ್ತಾರೆ ಪಾಪ ಮಕ್ಕಳಾಗಿ. ಹೆಂಗಸರು ಮಾಡುವಂಗೆ ಮನೆ ಸುತ್ತ ಅಷ್ಟು ದೊಡ್ಡ ಹಾಲನ್ನ ಅವರೊಬ್ಬರೇ ಗುಡಿಸೋದು. ಅದಕ್ಕೆ ನಾವು ನಮ್ಮಲ್ಲಿಗೆ ಒಂದು ಜೋಕರ್ ಇರ್ಲಿ ಅಂತೇಳಿ ನಮಗೆ ಆಸೆ. ಅವ್ರನ್ನ ನೀವೆಲ್ಲರೂ ಜೋಕರ್ ಆಗಿ ಮಾಡ್ಕೊಂಡಿದ್ದೀರಾ? ಹೌದು. ಅಲ್ಲ ಜೋಕರ್ ಅಲ್ಲ ಒಂಥರ ಅವ್ರು ಏನೋ ಮನ್ಸಿಗೆ ತಗೊಳ್ತಿಲ್ಲ, ಮಕ್ಕಳ ಟೈಪ್ ಅವರು. ಫರ್ನಾಂಡಿಸ್ ಸರ್,
ಸರ್ ಅದು ಅವರ ಪರ್ಟಿಕ್ಯುಲರ್ ಡಿಸಿಷನ್ ಸರ್, ನಾವು ಅದಕ್ಕೆ ಎಂತ ಕಮೆಂಟ್ ಹೇಳಲಿಕ್ಕೆ ಆಗುದಿಲ್ಲ ನನಗೆ. ಓಕೆ, ಸೊ ಮುಂದಿನ ವೋಟ್ ಬರ್ತಾ ಇರೋಂಥದ್ದು ಲಕ್ಷ್ಮೀ ಸಿದ್ದಿ. ನಂತರ ಲಕ್ಷ್ಮೀ ಸಿದ್ದಿ. ನೆಕ್ಸ್ಟ್ ವೋಟ್ ಲಕ್ಷ್ಮೀ ಸಿದ್ದಿ. ನೆಕ್ಸ್ಟ್ ವೋಟ್ ಲಕ್ಷ್ಮೀ ಸಿದ್ದಿ. ಕೃಷ್ಣಾನಂದ ಅವ್ರಿಗೆ 4 ವೋಟು, ಲಕ್ಷ್ಮೀ ಸಿದ್ದಿ ಅವ್ರಿಗೂ 4 ವೋಟು. ಎನಿವೇಸ್ ಮುಂದಿನ ವೋಟ್ ಯಾರಿಗೆ ಅಂತ ನೋಡೋಣ. ಮುಂದಿನ ವೋಟ್ ಲಕ್ಷ್ಮೀ ಸಿದ್ದಿಗೆ. ನೆಕ್ಸ್ಟ್ ವೋಟ್ ಲಕ್ಷ್ಮೀ ಸಿದ್ದಿ ಅವ್ರಿಗೆ. ಮತ್ತೆ ಲಕ್ಷ್ಮೀ ಸಿದ್ದಿ ಅವ್ರಿಗೆ. ಮತ್ತೆ ಲಕ್ಷ್ಮೀ ಸಿದ್ದಿ ಅವ್ರಿಗೆ. ಅದೇ ನನಗೆ ಗೊತ್ತು, ಲಕ್ಷ್ಮೀ ಸಿದ್ದಿಗೆ ಅಷ್ಟು ವೋಟ್ ಅಂತ ಹೇಳಿ. ಇನ್ನೊಂದು ಲಕ್ಷ್ಮೀ ಸಿದ್ದಿ ಅವ್ರಿಗೆ. ಇನ್ನೊಂದು ಲಕ್ಷ್ಮೀ ಸಿದ್ದಿ. ಹಾಗೆ ಇನ್ನೊಂದು ಲಕ್ಷ್ಮೀ ಸಿದ್ದಿ ಅವ್ರಿಗೆ. ಅದ್ರ ಜೊತೆಗೆ ಇನ್ನೊಂದು ಲಕ್ಷ್ಮೀ ಸಿದ್ದಿ. ಸೊ 17ರಲ್ಲಿ 12 ವೋಟು ಲಕ್ಷ್ಮೀ ಸಿದ್ದಿ ಅವರ ವಿರುದ್ಧವಾಗಿದೆ. ಲಕ್ಷ್ಮೀ ಸಿದ್ದಿ ಅವರೇ, ಈ ಪ್ರಯಾಣ ಈ ಕಾರ್ಯಕ್ರಮದಲ್ಲಿ ಇವತ್ತಿಗೆ ಈ ಕ್ಷಣಕ್ಕೆ ಕೊನೆ ಆಗ್ತಾ ಇದೆ. ಸೊ ಸಿದ್ದಿ ಅವರೇ, 20 ಜನರ ಪೈಕಿ ಈ ಕಾರ್ಯಕ್ರಮದಿಂದ ಹೊರಡ್ತಾ ಇರೋಂಥ ಮೊದಲನೇ ವ್ಯಕ್ತಿ ನೀವೇ. ಏನ್ ಹೇಳ್ತೀರಾ? ಈಗ ನಾನಂತೂ ಓಡ್ತಾ ಇದ್ದೇನೆ, ಇದ್ದವ್ರು ಚೆನ್ನಾಗಿ ಆಡಿ ಚೆನ್ನಾಗಿ ಗೆದ್ದು ಬರಲಿ ಅಂತ ಅವರಿಗೆ ಹಾರೈಸ್ತೇನೆ. ಲಕ್ಷ್ಮೀ ಸಿದ್ದಿ ಅವರೇ, ಒಂದು 3 ವಾರಗಳ ಹಿಂದೆ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಈ ಕಾರ್ಯಕ್ರಮ ನಿಮ್ಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿದ್ರಿ. ಇಲ್ಲಿ ಗೆದ್ದಿದ್ರೆ 10 ಲಕ್ಷ ರೂಪಾಯಿಗಳು ನಿಮ್ದಾಗ್ತಿತ್ತು. ಆದರೆ ಈಗ ಗೆಲ್ಲೋ ಅವಕಾಶನ ಕಳ್ಕೊಂಡಿದ್ದೀರಿ. ಯಾವ ಕಾರಣಕ್ಕೆ ನೀವು ಎಲಿಮಿನೇಟ್ ಆಗಿದ್ದೀರಿ ಅಂತ ಅನ್ಸುತ್ತೆ? ಕೆಲವೊಂದು ಟಾಸ್ಕ್ ನಲ್ಲಿ ಸ್ವಲ್ಪ ಹಿಂದಿದ್ದೆ. ನನಗ್ ಒಂದು ಆಸೆ ಇದೆ ಅಮ್ಮ, ಇಲ್ಲಿ ನಿಂತ್ಕೊಂಡು ಆ ಫ್ಯಾಷನ್ ಶೋ ಅಲ್ಲಿ ನೀವೊಂದು ಡೈಲಾಗ್ ಹೇಳಿದ್ರಲ್ಲ, ನಾನು ಆಫ್ರಿಕಾದಿಂದ ಬಂದಿದ್ದೀನಿ ಅಂತ, ಇನ್ನೊಂದ್ಸಲಿ ಹೇಳ್ತೀರಾ ಅದನ್ನ? ನಾನು ಆಫ್ರಿಕಾದಿಂದ ಬಂದಿದ್ದೀನಿ, ನನಗೆ ಕನ್ನಡ ಮಾತಾಡಲು ಬರುವುದಿಲ್ಲ. ವೆರಿ ಕ್ಯೂಟ್, ವೆರಿ ಕ್ಯೂಟ್. ಸೊ ಇದೇ ನಗು ನಿಮ್ಮ ಮುಖದಲ್ಲಿ ಯಾವಾಗ್ಲೂ ಇರ್ಲಿ. ಅದಕ್ಕಿಂತ ಮುಖ್ಯವಾಗಿ ಅದ್ಭುತವಾದ ಕಲಾವಿದ್ರು ನೀವು. ಆ ಕಲೆ ಹೀಗೆ ಉಳಿಲಿ. ಈ ವೇದಿಕೆ ನಿಮ್ಗೆ ಒಂದು ಹಂತದ ಹೆಲ್ಪ್ ಆಗಿದ್ರೆ, ನಿಮ್ಮ ಪ್ರತಿಭೆಗೆ ಒಂದು ಸ್ಟೇಜ್ ಆಗಿದ್ರೆ, ಅದು ನಮಗೂ ಕೂಡ ಸಾರ್ಥಕ ಅನ್ಸುತ್ತೆ. ಸೊ ಸಿದ್ದಿ ಅವರೇ, ಈ ಶೋ ಜೊತೆಗಿರೋ ನಿಮ್ಮ ಸಂಬಂಧ ಮುಗೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ಬಂದಿದ್ದಕ್ಕೆ. ನಾವೆಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀವಿ. ಎಲ್ಲರೂ ಎದ್ನಿಂತು ಒಂದು ದೊಡ್ಡ ಚಪ್ಪಾಳೆ ನಮ್ಮ ಲಕ್ಷ್ಮೀ ಸಿದ್ದಿ ಎಂಬ ಪ್ರತಿಭೆಗೆ. ಸೊ ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ಒಂದು ಎಲಿಮಿನೇಷನ್ ನಮ್ಮ ಕಣ್ಣು ಮುಂದೆ ಮುಗಿದಿದೆ. ಈ ಸ್ಪರ್ಧೆಯಲ್ಲಿ ಎರಡೂ ಟೀಮ್ನಿಂದ ಯಾವಾಗ ಯಾರು ಹೇಗೆ ಎಲಿಮಿನೇಟ್ ಆಗ್ತಾರೋ ಗೊತ್ತಿಲ್ಲ. ಯಾರೇ ಹೋದ್ರು ಯಾರೇ ಬಂದ್ರು, ದ ಗೇಮ್ ಮಸ್ಟ್ ಗೋ ಆನ್. ಎಕ್ಸಾಕ್ಟ್ಲಿ. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಸೋಮವಾರ ಬೆಳಗ್ಗೆ ದೇವ್ರನ್ನ ಪ್ರಾರ್ಥಿಸ್ಕೊಂಡು ಎದ್ದೇಳಿ, ನಾವಿಬ್ರು ಬಂದು ನಿಮಗೆ ಅತಿ ದೊಡ್ಡ ಶಾಕ್ ನ ಕೊಡ್ತೀವಿ. ಸೊ ರಿನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರುವಿನ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿತಾ ಇದೆ. ನಮ್ಮ ಟೈಟಲ್ ಸ್ಪಾನ್ಸರ್ ರಿನ್, ಕುಕೀಸ್ ಪಾರ್ಟ್ನರ್ ಯೂನಿಬೇಕ್ ಕುಕೀಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್ ಹೆಡ್ ಅಂಡ್ ಶೋಲ್ಡರ್ಸ್, ಫಾಗ್ ಡಿಯೋಡ್ರೆಂಟ್ಸ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಸೊ ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಗುಡ್ ನೈಟ್, ಸಿ ಯಾ, ಬೈ ಬಾಯ್. ಬಾಯ್. ಸೂಪರ್ ಗುರು. ಕಾಡಲ್ಲಿ ಬದುಕ್ತಾ ಹಸಿರನ್ನೇ ತನ್ನ ಉಸಿರು ಮಾಡಿಕೊಂಡಿರೋ ಲಕ್ಷ್ಮೀ ಸಿದ್ದಿ ಲೈಫ್ ಸೂಪರ್ ಗುರು ಮನೆ ಸೇರಿದೆ. ಆಕೆಯ ಬದುಕಲ್ಲೇ ಮತ್ತೊಂದು ಪ್ರಯಾಣವನ್ನ ಶುರು ಮಾಡ್ತು. This one's for the boys with the booming system. This one for the one. ನನಗೆ ಕನ್ನಡ ಬರುವುದಿಲ್ಲ ಅಂತ ಹೇಳಿದ್ದೇನೆ. ಆಮच्या भाषेत तुझ्याकडे उलयता आता हा. ಎಷ್ಟು ದಿವಸ ಮನೇಲಿ ಉಳಿದು
ಉಂಡು ತಿಂದು ಚೆಂದಾಗಿದ್ದೆ. ಈ ಮನೆ ಋಣ ತೀರ್ಸಕ್ಕಾಗುತ್ತಿಲ್ವೋ. ಮಧುರ ಕ್ಷಣಗಳ ನೆನಪಲ್ಲೇ ಲಕ್ಷ್ಮೀ ಸಿದ್ಧಿಯ ಬೀಳ್ಕೊಡುಗೆ.